ಇತ್ಯಾದಿ ಇತ್ಯಾದಿ ಎಲ್ಲ ಇಂಟರ್ವೆಲ್ ಅಷ್ಟೇನೆ. ಅಸೆಂಬ್ಲಿ ನಡೆಯುತ್ತೆ, ಅಸೆಂಬ್ಲಿಯಲ್ಲಿ ವಿರೋಧ ಪಕ್ಷಗಳ ಬಾಯಿಗೆ ಸಿಕ್ಕಾಕೊಳ್ಳೋದು ಬೇಡ ಅಂತ ಹೇಳಿ ಒಗ್ಗಟ್ಟಿನ ಮಂತ್ರವನ್ನ ಪಠಿಸೋ ಪ್ರಯತ್ನ. ಆದ್ರೆ ಈ ಅಸೆಂಬ್ಲಿ ಮುಗಿಲಿ ನೋಡಿ ಅಸಲಿ ಆಟ ಶುರುವಾಗುತ್ತೆ ಅಂತ ಹೇಳಿ ಇಂಟೆಲ್ ಕೊಟ್ಟವ್ರು ಯಾರು? ಚಂದ್ರಶೇಖರ್ ಅವರೇ, ಇಷ್ಟು ನಿಖರವಾದ ಮಾಹಿತಿ, ಇಫ್ ಇಟ್ ಈಸ್ ನಿಖರ. ಅಲ್ಲಲ್ಲ ನೋಡಿ, ಸುಮಾರು 8 ತಿಂಗಳ ಕೆಳಗಡೆನೆ ಡೆಲ್ಲಿನಲ್ಲಿ ಒಂದು ಚಾನಲ್ಗೆ ಮಾತಾಡ್ತಾ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು, 4 ಗೋಡೆ ಮಧ್ಯದಲ್ಲಿ ನಮ್ದೇನೊಂದು ಜೆಂಟ್ಲ್ಮೆಂಟ್ ಅಗ್ರಿಮೆಂಟ್ ಅಂತ ಹೇಳಿ ಯಾರಾದ್ರೂ ಚಲವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ರ ಅಥವಾ ಡಿ ಕೆ ಶಿವಕುಮಾರ್ ಅವರಾಗವರೇ ಹೇಳಿದ್ದು ತಾನೇ ಅದನ್ನ. ಅದಾದ್ಮೇಲೆ ಅಲ್ಲಿಂದ ಹಿಡ್ಕೊಂಡು ಯಾರ್ಯಾರು ಯಾವ್ಯಾವ ರೀತಿ ಮಾತಾಡ್ತಾರೆ. ಇವತ್ತು ಅಜಯ್ ಸಿಂಗ್ ಏನ್ ಹೇಳಿದ್ರು, ಸೆಷನ್ ಮುಗಿದ ಮೇಲೆ ಶುರುವಾಗುತ್ತೆ, ಹಾಗೆ ಆಗುತ್ತೆ, ತೀರ್ಮಾನ ಆಗುತ್ತೆ ಅಂತೇಳಿ. ಅದಕ್ಕೇನು ಸ್ಪೆಷಲ್ ಏನು ಜನರಲ್ ನಾಲೆಡ್ಜ್ ಏನು ಬೇಡ. ಇವತ್ತು ಜನಕ್ಕೆ ಗೊತ್ತಿರ್ತಕ್ಕಂಥ ಸತ್ಯ. ಯಾಕೆ ಸತ್ಯ ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ, ಇವತ್ತಿರ್ತಕ್ಕಂಥ ಹೈಕಮಾಂಡ್ ಇಟ್ಸ್ ದ ವೀಕೆಸ್ಟ್ ಹೈಕಮಾಂಡ್. 2013 ಯುಪಿಎ ಸರ್ಕಾರ ಇದ್ದು ಸೋನಿಯಾ ಗಾಂಧಿ ಅಧಿನಾಯಕಿ ಆಗಿದ್ರು ಕೂಡ ಇವರು ಡಿ ಕೆ ಶಿವಕುಮಾರ್ನ 9 ತಿಂಗಳು ಒಳಗಡೆಗೆ ಸೇರ್ತಿರ್ಲಿಲ್ಲ ಸಿದ್ದರಾಮಯ್ಯನವರು. ಅವ್ರ ಮಿನಿಸ್ಟರ್ ಮಾಡಿ ಅಂತ ಹೇಳ್ತಕ್ಕಂಥ ಶಕ್ತಿನೂ ಕಾಂಗ್ರೆಸ್ಗೆ ಇರಲಿಲ್ಲ. ಅವತ್ತು ಅಷ್ಟು ಸ್ಟ್ರಾಂಗ್ ಆಗಿದ್ರು ಸಿದ್ದರಾಮಯ್ಯನವರು, ಅಷ್ಟು ವೀಕ್ ಆಗಿತ್ತು ಅವತ್ತಿನೇ. ಇವತ್ತು ಇಟ್ ಈಸ್ ದ ವೀಕೆಸ್ಟ್ ರೀ. ಕೇವಲ ಕರ್ನಾಟಕದ ವಿಷಯ ಅಲ್ಲಲ್ಲ, ರಾಜಸ್ಥಾನ ಹೇಗೆ ಕಳ್ಕೊಂಡ್ರು, ಅಲ್ಲಿ ಅಶೋಕ್ ಗೆಹ್ಲೋಟ್ ಬಾಯಿ ಮುಚ್ಚಕ್ಕಾಗ್ಲಿಲ್ಲ, ಸಚಿನ್ ಪೈಲಟ್ ಬಾಯಿ ಮುಚ್ಚಕ್ಕಾಗ್ಲಿಲ್ಲ. ಛತ್ತೀಸ್ಗಢ ಅಲ್ಲಿ ಏನ್ ಮಾಡ್ಕೊಂಡ್ರು, ಅಲ್ಲೂ ಭೂಪೇಶ್ ಬಘೇಲ್ ಬಾಯಿ ಮುಚ್ಚಕ್ಕಾಗ್ಲಿಲ್ಲ, ಕೆಪಿ ಸಿಂಗ್ ದೇವ್ ಬಾಯಿ ಮುಚ್ಚಕ್ಕಾಗ್ಲಿಲ್ಲ. ಮಧ್ಯಪ್ರದೇಶ ಯಾಕೆ ಕಳ್ಕೊಂಡ್ರು, ಅಲ್ಲಿ ಕಮಲ್ನಾಥ್ ಬಾಯಿ ಮುಚ್ಚಕ್ಕಾಗ್ಲಿಲ್ಲ, ಅಥವಾ ಜ್ಯೋತಿರಾದಿತ್ಯ ಸಿಂಧ್ಯಾ ಬಾಯಿ ಮುಚ್ಚಕ್ಕಾಗ್ಲಿಲ್ಲ. ಇದೇ ಪ್ರಾಬ್ಲಮ್. ಈ ವೀಕೆಸ್ಟ್ ಹೈಕಮಾಂಡ್ ಇದ್ದಾಗ ಸಣ್ಣ ಪುಟ್ಟವರು ಬಲಿಷ್ಠ ಹುಲಿಗಳಾಗ್ಬಿಡ್ತಾರೆ, ಟಗರುಗಳಾಗ್ಬಿಡ್ತಾರೆ. ಹಾಗಾಗಿ ಒಂದು ಇವರಿಗೆ ತಾಕತ್ತೆ ಇಲ್ದಿರ್ತಕ್ಕಂಥ ಹೈಕಮಾಂಡ್ ಎಲ್ಲರೂ ಲೀಡರ್ಗಳೇ. ಎರಡನೇದು ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಬಿತ್ತಾ ಇಲ್ಲ ಅಂತ ಹೇಳಿದ್ರೆ, ಬಿಹಾರ ಚುನಾವಣೆ ಆದ್ಮೇಲೆ ಎಲ್ಲರಿಗೂ ಇಟ್ಸ್ ರೈಟಿಂಗ್ ಆನ್ ದ ವಾಲ್, ಇನ್ನ ಜನ್ಮದಲ್ಲಿ ಕಾಂಗ್ರೆಸ್ ಬರೋದಿಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಹಪ್ಪಹತ್ತಿಗೂ ಇದೇ ಕಾರಣ. ಇನ್ಯಾವತ್ತೂ ಬರೋದಿಲ್ಲ. ಯಾಕೆಂತಂದ್ರೆ 2020 ಪ್ಲೀಸ್ 10 ಸೆಕೆಂಡ್ ಮುಗಿಸ್ಬಿಡ್ತೀನಿ ಸರ್. ಪೂರ್ವಕವಾಗಿ ನಿಮ್ದು ಅಷ್ಟು ಬಲಿಷ್ಠ ಹೈಕಮಾಂಡ್ ಇದ್ಬಿಟ್ಟು ಇವತ್ತಿಗೂ ಕೂಡ ಈ ಅರವಿಂದ್ ಲಿಂಬಾವಳಿ ಗ್ಯಾಂಗ್ ಏನು ಬಾಯಿ ಮುಚ್ಚಕ್ಕಾಗಿಲ್ಲ. ಇವತ್ತು ಪಾಪ ರಾಜ್ಯಾಧ್ಯಕ್ಷರಿಗೆ ಗ್ಯಾರಂಟಿ ಇಲ್ಲ ತಾವು ಇನ್ನೊಂದು ವರ್ಷ ಇರ್ತೀನೋ ಇಲ್ವೋ ಅಂತ. ಹಂಗೂ 2 ವರ್ಷ ಮುಗಿದಕ್ಕೆ ಅವರಷ್ಟಕ್ಕೆ ಸಂಭ್ರಮಾಚರಣೆ ಮಾಡ್ಕೊಂಡ್ರು ಮೊನ್ನೆ. ತೆಗಿರಿ ಡೆಲ್ಲಿಗೆ ಹೋಗ್ತಾರೆ. ಪವರ್ ಇಲ್ಲದೆ ಪವರ್ ಸ್ಟ್ರಗಲ್ ನಡೀತಾ ಇದೆ. ನಮ್ಮಲ್ಲಿ ಒಂದ್ ನಿಮಿಷ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಅವಧಿ ಮುಗಿದ ಎಷ್ಟು ದಿವಸ ಆಯ್ತು ಹೇಳಿ, ನೀವ್ಯಾಕೆ ಅವ್ರಿಗೆ ಕೇಳಲ್ಲ? ನೋಡಿ, ನಮ್ಮಲ್ಲಿ ಇವನ್ ನ್ಯಾಷನಲ್ ಪ್ರೆಸಿಡೆಂಟ್ ಜಾಗ ಖಾಲಿ ಇಲ್ಲ, ರಾಜ್ಯ ಪ್ರೆಸಿಡೆಂಟ್ ಜಾಗ ಖಾಲಿ ಇಲ್ಲ. ಸಮರ್ಥವಾದ ನಾಯಕರು ಪಾರ್ಟಿಯನ್ನ ದೇಶದ ಅವಧಿ ಮುಗಿದು 1.5 ವರ್ಷ ಆಯ್ತು, ಇನ್ನೊಬ್ರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ವಿಜಯೇಂದ್ರ ಬಿಟ್ಟು ನಾನು ಅಧ್ಯಕ್ಷ ಅಂತ ಯಾರನ್ನ ಮಾತಾಡ್ತಾವ್ರ? ಯಾರು ಮಾತಾಡ್ತಾರೆ ಅಧ್ಯಕ್ಷ ಅಂತ ಸದಾಶಿವ ನನ್ ಕರೆಕ್ಟ್ ಅಡ್ರೆಸ್ ಗೊತ್ತಿಲ್ಲ ಸರ್. ಕುಮಾರ್ ಬಂಗಾರಪ್ಪನವ್ರ ಮನೇಲಿ ಪದೇ ಮೀಟಿಂಗ್ ಆಗುತ್ತಲ್ಲ ಸರ್, ಯಾಕಾಗುತ್ತೆ ಸರ್ ಅದು? ಹಾಕಿದ್ರಿ ಸರ್ ನೀವು? ಅರವಿಂದ್ ಲಿಂಬಾವಳಿ ಅವ್ರು ಯಾಕೆ ಸರ್ ಹೋಗ್ತಾರೆ ಮೀಟಿಂಗು? ದಾವಣಗೆರೆಯಲ್ಲೆಲ್ಲ ಮೀಟಿಂಗ್ ಆಗುತ್ತಂತಲ್ಲ ಸರ್, ಯಾಕಾಗುತ್ತೆ ಸರ್? ಇವತ್ತಿನ ಚರ್ಚೆ ವಿಚಾರ ಅದಲ್ಲದೆ ಹೋದ್ರು ಕೂಡ ಜನ ಇದನ್ನು ಗಮನಿಸ್ತಿದ್ದಾರೆ ಅನ್ನೋದನ್ನ ನೀವು ನೆನ್ಪಿಟ್ಕೊಂಡು ಮಾತನಾಡಬೇಕು. ವೀಕೆಸ್ಟ್ ಹೈಕಮಾಂಡ್ ಅಂದ್ರೆ ಚಂದ್ರಶೇಖರ್ ಅವರೇ, ನೀವೇ ಉತ್ತರ ಕೊಡಿ ಇದಕ್ಕೆ. ಸೋನಿಯಾ ಗಾಂಧಿ ಅವ್ರ ಕಡೆಯಿಂದ ಬಂದ ಇದು ಖಾತ್ರಿ ಹೌದೋ ಇಲ್ಲ ಗೊತ್ತಿಲ್ಲ, ನಮಗ್ ಸಿಕ್ಕಿದ್ದು ನಿಖೇತ್ ಅವ್ರು ಬೇಕಾದ್ರೆ ಕ್ಲಾರಿಫಿಕೇಶನ್ ಕೊಡ್ಲಿ. ಸೋನಿಯಾ ಗಾಂಧಿ ಅವರಿಂದ ಬಂದ ಒಂದೇ ಒಂದು ಸಂದೇಶದಿಂದ ಈ ಟ್ವಿಟರ್ ನಲ್ಲಿ ವಾರ್ ಮಾಡ್ತಾ ಇದ್ದವ್ರು ಇವತ್ತು ಬ್ರೇಕ್ಫಾಸ್ಟ್ ಟೇಬಲ್ ಮೇಲೆ ಕೂತಿದ್ದಾರೆ ಸರ್. ಅದು ಹೈಕಮಾಂಡ್ ನ ಸಂದೇಶಕ್ಕೆ ಇರೋ ಪವರ್. ಎಲ್ ವೀಕ್ ಆಗಿದೆ, ಕೂತಿದ್ದಾರೆ ಬ್ರೇಕ್ಫಾಸ್ಟ್ ಟೇಬಲ್ ಮೇಲೆ. ಇವತ್ತು ಕೂರಿಸಿ ನೋಡೋಣ, ಯತ್ನಾಳ್ ಅವರನ್ನ ವಿಜಯೇಂದ್ರ ಅವರನ್ನ ಒಂದೇ ಬ್ರೇಕ್ಫಾಸ್ಟ್ ಟೇಬಲ್ ಮೇಲೆ ನಮ್ಮ ಪಕ್ಷದಲ್ಲಿ ಇದ್ದ ಕೂರಿಸಬೇಕಾಗಿತ್ತು ಸರ್. ನೋಡಿ, ಗಾಳಿಲಿ ಗುಂಡೋಡಿಬೇಡಿ, ಇರೋ ವಿಷಯ ಮಾತಾಡಿ. ಪ್ರಶ್ನೆ ಕೇಳಿದ್ರೆ ಈಗ ವಿಜಯೇಂದ್ರ ಅವರ ಅಧ್ಯಕ್ಷ ಅಲ್ಲ, ನಾನು ಅಧ್ಯಕ್ಷ ಅಂತ ನಮ್ಮಲ್ಲಿ ಯಾರನ್ನ ಹೇಳ್ತಾವ್ರ? ಆದ್ರೆ ಸಿದ್ದರಾಮಯ್ಯನವರು ಅಧ್ಯಕ್ಷ ಅಲ್ಲ, ಸಿದ್ದರಾಮಯ್ಯ ಕೆಳಗಿಳಿಸಬೇಕು ಅಂತೇಳಿ 100 ಜನ ಮಾತಾಡ್ತಾವ್ರೆ ಕಾಂಗ್ರೆಸ್ ಅಲ್ಲೇನೆ. ಡಿ ಕೆ ಶಿವಕುಮಾರ್ ಡಿಪ್ಟಿ ಚೀಫ್ ಮಿನಿಸ್ಟರ್ ಅಲ್ಲ, ತಡೀರಣ್ಣ. ಯಾಕಂದ್ರೆ ನಾನು ಮಾತಾಡಿಲ್ಲ, ನಿಮ್ಗೆ ಜೈ ಆಯ್ತಾ. ಆಮೇಲೆ ಡಿಸಿಎಂ ಡಿ ಕೆ ಶಿವಕುಮಾರ್ ಒಬ್ಬರೇ ಆಗೋದ್ ಬೇಡ, ಇನ್ನು 3 ಜನ ಆಗ್ಬೇಕು ಅಂತೇಳಿ ನಾವೆಲ್ಲ ಹೇಳ್ತಿರೋದು. ಕಾಂಗ್ರೆಸ್ ಅವರೇ ಹೇಳ್ತವ್ರೆ. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅಲ್ಲ, ಬೇರೆಯವ್ರು ಆಗ್ಬೇಕು ಅಂತೇಳಿ ನಾನೆಲ್ಲ ಹೇಳ್ತಿರೋದು. ರಾಜಣ್ಣವರಿಂದ ಹಿಡ್ಕೊಂಡು ಜಾಕಿರೋರಿಂದ ಅವರೇ ಹೇಳ್ತಾ ಇರ್ತಕ್ಕಂಥದ್ದು. ಅದ್ರ ಅರ್ಥ ಯಾಕೆ ಇಷ್ಟೊಂದು ಎಲ್ಲರೂ ಬಿಡಾಡಿಗೆ ಇವ್ ದನಗಳಾದಂಗೆ ಆಗ್ಬಿಟ್ಟವ್ರೆ ಅಂತ ಹೇಳಿದ್ರೆ, ಯಾವಾಗ ಗಟ್ಟಿ ಹಿಡ್ತಾ ಇರಲ್ಲ ಆ ಸಂದರ್ಭದಲ್ಲಿ ಕಾಮನ್ ರೀ. ಇವಾಗ ಕಾಮನ್ ನೀವ್ ಹೇಳಿದ್ರಿ, ಅವ್ರು ಏನು ಸೋನಿಯಾ ಗಾಂಧಿ ಡೈರೆಕ್ಷನ್ ಕೊಟ್ಟಿದ್ದಂಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಅಂತ ಹೇಳಿ. ಮೊನ್ನೆನೂ ಕೂಡ ಹೈಕಮಾಂಡ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಅಂತ ಹೇಳಿದ್ದು. ವೇಣುಗೋಪಾಲ ಹೇಳಿದ್ದು ಏನಾಯ್ತು? ಆಮೇಲೆ ಏನು ಆಗ್ಲಿಲ್ಲ. 2 ದಿನಕ್ಕೆ ಇವ್ರ MLA ಮಾತಾಡಕ್ಕೆ ಶುರು ಮಾಡಿದ್ರು. ಏನು ಇಲ್ಲ ರೀ, ಅದೊಂಥರ ಸುಮ್ಮನೆ ಒಂದು ಇರ್ರೆಗ್ಯುಲರ್ ಮೀಟಿಂಗ್ ಅಷ್ಟೇನೆ ಅಂತ ಹೇಳಿ. ಅಕಸ್ಮಾತ್ ಏನಾದ್ರು ಒಂದು ಡಿಸಿಷನ್ ಆಗುತ್ತೆ ಅಂತ ಹೇಳಿ. 1 ನಿಮಿಷ ಸ್ಮಿತಾ, ಮೊದಲನೇ ದಿವಸದಿಂದ ಇದೇನು ಅಗ್ರಿಮೆಂಟ್ ಆಯ್ತಾ ಇಲ್ವಾ, 2 ವರ್ಷ ಇದೆ ಇಲ್ಲ ಅಂತಿದಾರಲ್ಲ, ಈ ಹೈಕಮಾಂಡ್ ಏನಾದ್ರು ಸ್ವಲ್ಪನಾದ್ರೂ ತಾಕತ್ತಿದ್ರೆ
ಅಗ್ರಿಮೆಂಟ್ ಆಗಿದೆ ಅಂತ ನಾವು ಹೇಳ್ಬೇಕು, ಇಲ್ಲ ಅಗ್ರಿಮೆಂಟ್ ಆಗಿಲ್ಲ ಅಂತ ನಾವು ಇವಾಗ ಹೇಳ್ಬೇಕು. ಹೇಳ್ಬೋದೇನೋ ಸರ್, ಕಾದ್ ನೋಡೋಣ ಅಷ್ಟೇ. ಇನ್ಯಾವಾಗ ಇವಾಗ ಹೇಳ್ಬೋದೇನೋ, ಕಾದ್ ನೋಡೋಣ. ಕರ್ನಾಟಕ ಅಲ್ಲಲ್ಲ, ನಿಮ್ಮ ಪ್ರಕಾರವೂ ಕೂಡ 2.5 ವರ್ಷದ ಅಗ್ರಿಮೆಂಟ್ ಅಲ್ವಾ? ಮೊನ್ನೆ ಆಗಿದೆ 2.5 ವರ್ಷ. ಈಗ ಹೇಳ್ಬೋದೇನೋ, ಇಲ್ಲ ಅಂತನಾದ್ರೂ ಹೇಳ್ಬೋದೇನೋ. ಆದ್ರೆ ನೀಲ್ಕಂಠ್ ಸರ್ ಒಂದು ಬದಲಾವಣೆ ಬೇಕು ಅನ್ನೋ ಕಾರಣಕ್ಕೆ ಆಯ್ತು. ಕಾಂಗ್ರೆಸ್ ಪಕ್ಷದಲ್ಲೇ ಕೆಲವರು ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಮಾತನಾಡಕ್ ಶುರು ಮಾಡಿದ್ದಾರೆ. ಡಿ ಕೆ ಸುರೇಶ್ ಅವರಂತೂ ಓಪನ್ ಆಗಿ ಹೇಳ್ತಿದ್ದಾರೆ, ಮುಖ್ಯಮಂತ್ರಿ ಕುರ್ಚಿ ಎಲ್ಲೂ ಹೋಗಿಲ್ಲ, ಅಲ್ಲಿ ಇದ್ದೇ ಇದೆ, ಅಲ್ಲಿ ಒಂದಲ್ಲ ಒಂದಿನ ಕೂತೆ ಕೂರ್ತಾರೆ ಅನ್ನೋ ವಿಶ್ವಾಸ ಇದೆ ಅನ್ನೋ ರೀತಿಯಲ್ಲಿ. ಹಿಂಗೆ ಈ ವಿಶ್ವಾಸವುಳ್ಳ ಮಾತುಗಳ ಸಂಖ್ಯೆ ಹೆಚ್ಚಾಗ್ತಿರೋ ಸಂದರ್ಭದಲ್ಲೂ ಕೂಡ ನಿಮ್ಗೆ ಯಾವ ವಿಶ್ವಾಸ ಸರ್ 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರ್ತಾರೆ ಅಂತ? ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೈಕಮಾಂಡು ಇನ್ನೊಂದು ಸೈಡ್. ಮೊದಲನೇದಾಗಿ ನೀವು ಪತ್ರಕರ್ತರಿದ್ರಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರು ಪ್ರಜೆಗಳಿಂದ ಆಯ್ಕೆ ಆಗಿರ್ತಾರೆ. ಶಾಸಕಾಂಗ ಪಕ್ಷದ ನಾಯಕನ ಯಾರು ಮಾಡಿದ್ರು? ಸಿದ್ದರಾಮಯ್ಯ ಸಾಹೇಬ್ ಮಾಡ್ಯಾರ. ಅವರಿಗೆ 100 ಮೇಲೆ ಶಾಸಕರ ಬೆಂಬಲ ಇದೆ. ಅವತ್ತೂ ಇತ್ತು 2013 ಖರ್ಗೆ ಸಾಹೇಬರು ಎದುರು ನಿಂತಾಗೂ ಅವ್ರಿಗೆ 80 ಓಟ್ ಬಿದ್ದಿದ್ದು. ಯಾರಿಗೆ? ಸಿದ್ದರಾಮಯ್ಯ ಸಾಹೇಬ್ರಿಗೆ. ಇವ್ರಿಗೆ ಎಷ್ಟು ಬಿದ್ದಿದ್ವು ಅದು ನೀವು ಅರ್ಥ ಮಾಡ್ಕೋಬೇಕು. ಇವತ್ತಿಗೂ ಇದೆ MLA. ಇವತ್ತು ಪರಿಸ್ಥಿತಿ ಬದಲಾಗಿದೆಯಂತೆ, ಮತದಾನ ಮಾಡ್ತು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಓಟ್ ಹಾಕೋರ್ ಸಂಖ್ಯೆ ಹೆಚ್ಚಾಗಿದೆ ಅಂತೆ. ಅದೇ ಕಾರಣಕ್ಕೆ ಸರ್ ನನಗ್ ಗೊತ್ತಿಲ್ಲ ಅಂತೆ. ಈ ಮಾತನ್ನ ನಮ್ಮ ಭಾಗದ ಹಿರಿಯ ಶಾಸಕರು ಮಾಜಿ ಸಚಿವರಾಗಿರೋ ಬಸವರಾಜ ರೆಡ್ಡಿ ಅವರು ಹೇಳಿದ್ರು. MLAಗಳು ಲೆಕ್ಕಾಚಾರ ಆಯ್ತು, ಏನೇ ಇದ್ರು ಕೂಡ ಶಾಸಕಾಂಗ ಪಕ್ಷದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಏನು ಉತ್ತರ ಕೊಟ್ಟರು? ಹೌದು, ಶಾಸಕರೇ ಮುಖ್ಯಮಂತ್ರಿ ಮಾಡೋದು. ಬಟ್ ಇವರು ಶಾಸಕರಾಗಿದ್ದಂಗೆ ಹೈಕಮಾಂಡ್ ಬಿ ಫಾರ್ಮ್ ಕೊಟ್ಟಿದ್ರಿಂದ ಅಲ್ವಾ? ಅದರಿಂದ ಹೈಕಮಾಂಡ್ ಪ್ರಿಯಾಂಕ್ ಖರ್ಗೆ ಆನ್ ರೆಕಾರ್ಡ್ ಬಸವರಾಜ ರೆಡ್ಡಿ ನೀವು ಕರ್ಕೊಂಡಿದ್ಕೆ ಅಲ್ಲಿ 18 ಸೀಟಿಂದ 6 ಸೀಟಿಗೆ ಬಂದ್ರೆ ಅದನ್ನು ಒಂದ್ಸತಿ ಯೋಚನೆ ಮಾಡಿ. ನಾವ್ಯಾಕೆ ಹಿಂಗ್ ಯೋಚನೆ ಮಾಡಬಾರ್ದು? ಲೋಕಸಭೆಗೆ ಅದು ಉಳಿತಾ ಇರಲಿಲ್ಲ. ಈಗ ಅದನ್ನ ಮುಗ್ಸ್ಲಿ. ಕಂಪ್ಲೀಟ್ ಮಾಡ್ಲಿ ವಾಯ್ಸ್ ಮಾತ್ರ ಆನೆ. ನೀಲ್ಕಂಠ ಅವರೇ, ಡಿ ಕೆ ಶಿವಕುಮಾರ್ ಅವರೇನೆ ಕುತ್ಕೊಂಡು ಕೇಳಿಸ್ಕೊಂಬಿಡಿ ಸರ್, ಕೇಳಿಸ್ಕೊಂಡು ನೀವೇ ಉತ್ತರ ಕೊಡಿ. ಹೈಕಮಾಂಡ್ ನಿರ್ಧಾರ ಮಾಡ್ತು ಅಂತಂದ್ರೆ ನಮ್ಮ ಪಕ್ಷದಲ್ಲಿ ಶಾಸಕರ ತಲೆ ಎಣಿಕೆ, ಶಾಸಕರ ಬಲ ಬೆಂಬಲ ಇದ್ಯಾವುದು ಕೂಡ ಗಣನೆಗೆ ಬರೋದಿಲ್ಲ ಹೇಳಿರೋ ಡಿ ಕೆ ಶಿವಕುಮಾರ್ ಅವರೇ. ಸರ್ ನೀವ್ ಹೇಳ್ಬೋದು ಇಲ್ಲಿ ಕುತ್ಕೊಂಡು ಶಾಸಕರ ಬೆಂಬಲ ಸಿದ್ದರಾಮಯ್ಯನವರಿಗಿದೆ ಅಂತ ಹೇಳಿ. ಯಾರಿಗ್ ಗೊತ್ತು, ನಾಳೆ ದಿನ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತಂದ್ರೆ ಇಳ್ಳೇಬೇಕಾಗುತ್ತೆ ಸಿದ್ದರಾಮಯ್ಯನವರು. ನಾನು ಹೈಪೋಥೆಟಿಕಲ್ ಆಗಿ ಮಾತನಾಡ್ತಿದ್ದೀನಿ, ಬಟ್ ಇಂಥ ಸಂದರ್ಭ ಬಂದ್ರೆ ಅನಿವಾರ್ಯ ಕೂಡ. ಶಾಸಕರ ಬೆಂಬಲ ಅಲ್ಲದೆ ಯಾರನ್ನ ಆಡಳಿತ ಮಾಡಕ್ ಆಗ್ತದ ಮುಖ್ಯಮಂತ್ರಿ ಆಗಿ? ಅದ್ ಹೇಳ್ರಿ. ಈಗ ನಿಮ್ ಇಲ್ಲಿ ಸ್ಟುಡಿಯೋ ಇದೆ, ಸ್ಟುಡಿಯೋ ಎಲ್ಲಾರು ನಿಮ್ ಸ್ಟಾಫ್ ಸಪೋರ್ಟ್ ಇದ್ರೆ ನೀವು ಆಡಳಿತ ಮಾಡಕತ್ತೀರಿ. ಒಬ್ಬ ಮುಖ್ಯಮಂತ್ರಿ MLAಗಳು ಬಲ ಇಲ್ಲ ಅಂದ್ರೆ ಆಡಳಿತ ಮಾಡಕ್ ಆಗ್ತದ? ಕಾಂಗ್ರೆಸ್ ನಲ್ಲೇನೆ ಬಿಜೆಪಿ ಹೆಂಗಾದ್ರು ಹಂಗಾದ್ರೆ ನಿಮ್ಮ ಪ್ರಕಾರ ಕಾಂಗ್ರೆಸ್ ನಲ್ಲೇನೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿರೋ ಶಾಸಕರು ಜಾಸ್ತಿ ಇದ್ದಾರೆ ಅಂತ ಹೇಳ್ತೀವಿ. ವಿರುದ್ಧ ಅಲ್ಲಿ ಗೆದ್ದು ಬರೋದೇ ಸಿದ್ದರಾಮಯ್ಯನ ಆಶೀರ್ವಾದದಿಂದಾನೆ. ನಾರ್ತ್ ಕರ್ನಾಟಕ, ಮುಂಬೈ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಪ್ರತಿ ಕ್ಷೇತ್ರದಲ್ಲಿ 5 ಮತಗಳು ನಿರ್ಣಯಕ್ಕಿದೆ. ಅದರಲ್ಲಿ ಮೇಜರ್ ಕುರುಬ ಸಮಾಜವೇ 40 ರಿಂದ 50 ಸಾವಿರ ಓಟು. ಹಂಗೆ ಸಿದ್ದರಾಮಯ್ಯ 1% ಈಗ ಅಲ್ಲ ಲಾಸ್ಟ್ ಟೈಮ್ 78 ಯಾಕೆ ಹೇಳಿದ್ರು ಅನ್ನೋದು ನನಗೆ ಕಾಡ್ತಾ ಇದೆ. 78 ಅಲ್ಲಿ ಕಾಂಗ್ರೆಸ್ನಾಗಿರೋ ಕುತಂತ್ರಗಳೇ ಸೋಲಿಸಿದ್ರು. ಕಾಂಗ್ರೆಸ್ನಾಗಿರೋ ಕುತಂತ್ರಗಳೇ ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗ್ತಾನ ಅಂತ ಕೆಲವು ಪಟ್ಟಭದ್ರ ಶಕ್ತಿಗಳೇ ಸೋಲಿಸಿದ್ರು. ನನಗೆ ಗೊತ್ತಿಲ್ಲ. ರಾಜುಗೌಡರು ಕೇಳಿದ ಪ್ರಶ್ನೆ ವ್ಯಾಲಿಡ್ ಇದೆ. ಅಹಿಂದ ಮತಗಳಿಂದಲೇ ಕಾಂಗ್ರೆಸ್ ಗೆಲ್ತಾ ಬಂದಿದೆ ಅಂತಂದ್ರೆ ಹಿಂದೆ ಸೋತಿದೆ ಕಾಂಗ್ರೆಸ್. ಅವಾಗ್ಲೂ ಕೂಡ ಸಿದ್ದರಾಮಯ್ಯನವರೇ ಫೇಸ್ ಒಕ್ಕಲಿಗರು ಯಾರು ಕಾಂಗ್ರೆಸ್ ಓಟ್ ಹಾಕಿಲ್ಲ ಅನ್ನೋದು ಅವರ ಅಭಿಮತ. ಇವಾಗ ಅವರು ಕಾಂಗ್ರೆಸ್ನಲ್ಲಿ ಒಬ್ಬರನ್ನೊಬ್ಬರು ಸೋಲಿಸುವ 19 ಜನ MLA ಇದ್ದಾರೆ ಇವತ್ತು. ಉತ್ತರ ಕೊಡ್ಲಿ. ಕಾಂಗ್ರೆಸ್ ಒಬ್ಬರಿಗೊಬ್ಬರು ಬೆಂಬಲ ಕೊಡದೇ ಇರೋ ರೀತಿಯಲ್ಲಿ ಸ್ಟ್ರಾಂಗ್ ಆಗ್ತಾ ಇದೆ ಬಣ ರಾಜಕೀಯ. ಆಯ್ತು ಸರ್, ಅವ್ರು ಮಾತಾಡಿ. ಒಂದೇನ್ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ನೀವು ಒಬ್ಬ ಸಿದ್ದರಾಮಯ್ಯನವ್ರನ್ನ ಒಬ್ಬ ಜಾತಿ ನಾಯಕನನ್ನಾಗಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಇದು ಬಹಳ ದೊಡ್ಡ ತಪ್ಪು. ಸಿದ್ದರಾಮಯ್ಯನವ್ರನ್ನ ಕುರುಬರ ನಾಯಕನ್ ಮಾಡಕ್ ಕೊಟ್ಟರೋರು ಸಿದ್ದರಾಮಯ್ಯನವ್ರಿಗೆ ನಿಜವಾದ ಅನ್ಯಾಯ ಮಾಡ್ತಾ ಇದ್ದಾರೆ.
ಅದೇ ತರ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇವಲ ಒಕ್ಕಲಿಗರ ನಾಯಕನ ಮಾಡಕ್ ಹೊರಟಿರೋರು ಡಿ ಕೆ ಶಿವಕುಮಾರ್ ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಸಾಹೇಬ್ರನ್ನ